ಯಾರು ರಿಸೀವ್ ಮಾಡ್ಕೊಂಡಿದ್ದಾರೆ? ಬ್ಯಾಂಕಿಗೆ ಮೇಲ್ ಹಾಕಿದ್ವಿ ಸರ್. ನೀವು ಫ್ರೀಸ್ ಮಾಡ್ಬೇಕಾದ್ರೆ ಫಾಲೋ ಅಪ್ ಮಾಡಿ ಫ್ರೀಸ್ ಮಾಡ್ತಿರಲ್ಲ, ಅದನ್ನ ಡಿಫ್ರೀಸ್ ಮಾಡ್ಬೇಕಾದ್ರೆ ಫಾಲೋ ಅಪ್ ಮಾಡಕ್ಕಾಗಲ್ವಾ? ಕೋರ್ಟ್ ಆರ್ಡರ್ ಇದೆ ಅಂತ. ಡಿಫ್ರೀಸ್ ಆಗಿದೆ ಸ್ವಾಮಿ. ಆಗಿದ್ಯಾ? ರಮ್ಯಾ ಅವ್ರದ್ದು ಅಕೌಂಟ್ ಡಿಫ್ರೀಸ್ ಆಗಿದೆ ಸ್ವಾಮಿ. ಯಾರ್ದು? ರಮ್ಯಾ ಅಂತ ಹೇಳಿ. ಯಾರ್ದು ಅಕೌಂಟ್? ಪೆಟಿಷನರ್ಸ್ ಯಾರಿಲ್ಲಿ? 2, 3, 3, 4 and 7 ಇವ್ರ ಅಕೌಂಟ್ ಯಾಕೆ ಡಿಫ್ರೀಸ್ ಆಗಿಲ್ಲ? ನಮ್ಗೆ ಆದೇಶ ಬಂದಿಲ್ಲ. ಯಾರ ಆದೇಶ ಬಂದಿಲ್ಲ? ಅಲ್ಲ, ಕಮ್ಯುನಿಕೇಟ್ ಆಗಿಲ್ಲ ಸ್ವಾಮಿ ನಮಗೆ. ಯಾವ ಕಮ್ಯುನಿಕೇಟ್ ಆಗ್ಬೇಕು? ಇಲ್ಲಿ ಯಾರು ಪೆಟಿಷನರ್ ಇದ್ದಾರೆ ಅವ್ರದ್ದು ಅಕೌಂಟ್ ಡಿಫ್ರೀಸ್ ಮಾಡಕ್ ಹೇಳಿದ್ ನಾನು. ಡೋಂಟ್ ಟ್ರೈ ಟು ಆಕ್ಟ್ ಸ್ಮಾರ್ಟ್. We have communicated on 12/12/24. ಪೆಟಿಷನರ್ 3 ಶಂಕರೇಗೌಡ, ಅಭಿಲಾಷ್, ರವಿಶಂಕರ್, ಈ 3 ಜನದ ಅಕೌಂಟ್ ಫ್ರೀಸ್ ಮಾಡಿದ್ರೆ ಡಿಫ್ರೀಸ್ ಮಾಡಿ ಅಂತ 3 ಡೈರೆಕ್ಷನ್ ಕೊಟ್ಟಿದ್ದೀನಿ. 26/11/2024 ಫಸ್ಟ್ ಆರ್ಡರ್ ಆಯ್ತಾ? ಆಮೇಲೆ ನೀವು ಕಮ್ಯುನಿಕೇಟ್ ಮಾಡಿಲ್ವಾ ಅವ್ರಿಗೆ? ಪ್ರವೀಣ್, ಇವಾಗ ನೀವು ಕಮ್ಯುನಿಕೇಟ್ ಮಾಡಿಲ್ವಾ? ಆಮೇಲೆ ಮತ್ತೆ 12/12, ಆಮೇಲೆ 30/1/2025 3 ಸರಿ ಮಾಡಿದ್ರು. ಮಾಡದೇ ಇದ್ದಕ್ಕೆ ನಿಮ್ಗೆ ಬರಕ್ ಹೇಳಿದೆ. 31ಕ್ಕೆ ಮಾಡಿದ್ದಕ್ಕೆ ಕೋಟಿ ಏನ್ ಮಾಡಿದ್ದೀರಾ ಈಗ? ರಿಸೀವ್ ಮಾಡ್ಕೊಂಡಿದ್ದಾರೆ ಸರ್. ಯಾರ್ದು ಅಕೌಂಟ್ ಡಿಫ್ರೀಸ್ ಮಾಡಿ? ಅಕ್ಯೂಸ್ ನಂಬರ್ 1 ಇದಾರ ಇಲ್ಲಿ? ಡಿಫ್ರೀಸ್ ಯಾರ್ದು ಹೇಳಿದ್ ನಾನು? 31ಕ್ಕೆ ಒಂದು ಆದೇಶ ಬಂದಿದೆ ಸರ್. ಹೌದು, 31ಕ್ಕೆ ಯಾರು ಪೆಟಿಷನರ್ ಯಾರಿದ್ರೆ ಅವ್ರದ್ದು. If you can't obey the orders of the court, we will make you obey. ಆತರ ಇಲ್ಲ ಸರ್. I will direct the DG and IG to hold an inquiry on this. There are 3 directions issued and you don't do it, and you do somebody else's defreezing. ಕಮ್ಯುನಿಕೇಶನ್ ಆಗಿಲ್ಲ ಸರ್, ಪ್ರಾಮಿಸ್. We have communicated and Well, communication ಬಂದಿಲ್ಲ ಅಂತೀರಾ? Government, the additional SPP says communication has gone. ನಾನು ಬಂದಿಲ್ಲ ಸರ್. ನಾನು ವಾಟ್ಸ್ಆಪ್ ಅಲ್ಲಿ ಅವ್ರೇನ್ ಕಳಿಸಿದ್ರು ಅದ್ಯಾಕೆ ಡಿಫ್ರೀಸ್ ಮಾಡಿದ್ರಿ ರಮ್ಯಾದು? ಅದು ಬಂದಿತ್ತು ಸರ್, ಲೆಟರ್ ಬಂದಿತ್ತು. First, there was ಟೈಮ್ ಇಲ್ಲಿ ಪೆಂಡಿಂಗ್ ಇರ್ಬೇಕಾದ್ರೆ ಆ ಬೆಂಚ್ ಅಲ್ಲಿ ಹೆಂಗ್ ಮೂವ್ ಮಾಡಿದ್ರಿ ನೀವು? ಈ case ಅಲ್ಲ sir. ಮತ್ತೆ Prior to the lodging of this matter, one complaint had been lodged against his wife. She filed one writ petition before the Honorable High Court, and that came to be compromised, and ಅದರಲ್ಲಿ ಡಿಫ್ರೀಸ್ ಆಗ್ಬೇಕು ಅಂತಿದೆ. ಅದರದ್ದು ನೋಟಿಫಿಕೇಶನ್ ಇವ್ರಿಗೆ ಹೋಗಿದೆ ಸರ್. ಈ ಕೇಸ್ ಅಲ್ಲಿ ಡಿಫ್ರೀಸ್ ಆಗಿದೆ ಅನ್ನೋದು ಇದು. there are 3 orders passed here. When will you defreeze it? ತುಮಕೂರು ಟೌನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಇನ್ಸ್ಪೆಕ್ಟರ್ ಯಾರು? ನಾನು ನೀವೇನಾ? ಹೌದು. ಈ ಕ್ರೈಮ್ ಬಗ್ಗೆ ಗೊತ್ತೇ ಇಲ್ವಾ ನಿಮಗೆ? ಈ ಪೆಟಿಷನ್ ಪೆಂಡಿಂಗ್ ಇರೋದು ಅದು 31ಕ್ಕೆ ಆದೇಶ ಇದೆ ಸರ್. 31ಕ್ಕೆ ಆದೇಶ ಇಲ್ಲ. ಇದ್ರಲ್ಲಿ ಇದು ಡಿಫ್ರೀಸ್ ಮಾಡಿದಾರಾ? 30 ಮಾಡಿದ್ದೀವಿ. ಯಾಕೆ ಕಾಂಪ್ರಮೈಸ್ ಆಯ್ತು ಅಂತ? ಇಲ್ಲ ಸರ್, ಮತ್ತೆ ಆದೇಶ ಬಂದ ಸಮಯ ಮಾಡಿದ್ದೀವಿ. ಈ ಆದೇಶ ಬಂದ ಮೇಲೆ ಮಾಡಿಲ್ಲ, ನಾನ್ ಮಾಡಿರೋ ಆದೇಶ ಬಂದ ಮೇಲೆ ಮಾಡಿಲ್ಲ. ಅಲ್ಲ, ಅದು ಕಮ್ಯುನಿಕೇಟ್ ಆಗಿಲ್ಲ ಸರ್. let him file an affidavit, my lord. ನೀವು I'll ask ಅಫಿಡವಿಟ್ my ಹಾಕಿ office to- ಕಮ್ಯುನಿಕೇಟ್ ಆಗಿಲ್ಲ ಅಂತ. I'll ask I will my ask the office to- additional SPP also to file an affidavit. We will ask the DG, the IG hold an inquiry as to why the orders of this court are not being implemented. They are taken for granted. That can't happen at all. That can't happen. File an affidavit. Let him file an affidavit. I'll ask my office to file an affidavit. Your According office to- also shall file an affidavit. Communicate ಯಾವಾಗ ಆಯ್ತು? Yes. ಒಂದಲ್ಲ 3 ಆರ್ಡರ್ ಮಾಡಿ. ಎಸ್, ನಾಳೆ ಹಾಕ್ತೀರಾ? ಅಫಿಡವಿಟ್ ಹಾಕ್ತೀರಾ? ಡಿಫ್ರೀಸ್ ಮಾಡ್ತೀರಾ? ಅಫಿಡವಿಟ್ ಹಾಕ್ತೀರಾ? ಡಿಫ್ರೀಸ್ ಮಾಡ್ತೀವಿ. ಯಾರ್ದು? ಇಲ್ಲಿ ಆದೇಶ ಏನಾಗುತ್ತೆ ಅದು ಮಾಡ್ತೀವಿ. ಈಗ ಆಗಿರೋ ಆದೇಶ ಅಫಿಡವಿಟ್ ಹಾಕೋದು ಹಾಕಿ. May I make a submission? Yes, sir. We don't have objections to allow this petition, my lord. Allow the petition. Reason is sir. Ah. Although there is enough materials, my lord, the case which has been constructed by the prosecution, even if we prosecute it, is going to be an exercise in futility. Reason is, my lord, on the same offense, 2 FIRs have been lodged, my lord. In all fairness, I am submitting. So therefore, my lords, because our connected matter wife already we have noted to this court, even this petition may be allowed. That we will see. Yes. ಯಾಕೆ ಅಲೋ ಮಾಡೋದು ಬೇಡವಾ? ಅಲೋ ಮಾಡೋದು ಬೇಡವಾ? ಅಂದ್ರೆ ಯು ವಾಂಟ್ ದ ವೇ ಟು ಬಿ ಅಲೌಡ್ ಟು ಬಿ, ಅದೇ ಬೇರೆ ರೀತಿ ಇದೆಯಾ? ಬೇರೆಯವ್ರು ಯಾಕೆ ಬೇಕು? You have a problem with your wife. ಅದಕ್ಕೆ right now that is the reason why I submitted before this court, that I don't have objection to allow this petition. Now, how do you compensate for all the agony that they have undergone? My lord, it's not that they have they have suffered, my lord, because of their because of the reason that the prosecution has not constructed this case properly, that the case cannot stand, my lord. That's all right. Now,
We'll do that. So The, easy to hold an this inquiry court, at that time. by an order dated so and so, had directed the investigating officer to be present before the court in the wake of the fact that despite 3 orders passed by this court, the investigating officer had refused to direct defreezement of the account of the petitioners, which had been frozen pursuant to the crime being registered. The investigating officer puts up his defense that the order passed by this court was not communicated to him. The additional SPP submits that the office of the state public prosecutor had communicated the orders passed, every order passed to the investigating officer. Therefore, the investigating officer shall file his affidavit with regard to non-communication of the orders and the office of the SPP with communication of the orders by the next date. ಈಗ ಯಾವಾಗ ಡಿಫ್ರೀಸ್ ಮಾಡ್ತೀರಾ? ಇವತ್ತೇ ಮಾಡಿಸಿ. ಇವತ್ತೇ ಮಾಡಿಸ್ತೀರಾ? ಹೌದು. ಆಗ್ಬೋದಲ್ಲ ಅದು? ಇಲ್ಲಿವರೆಗೆ ಯಾಕಾಗಿಲ್ಲ? ನಿಜವಾಗ್ಲೂ ಇಲ್ಲ ಸರ್. ಹ್ಮ್. ಇಲ್ಲ ಸರ್, ಮಾತ್ರ ಏನು ನಮ್ಮ ಕಡೆಯಿಂದ ಯಾವುದೇ ಕೋರ್ಟ್ ಆದೇಶಗಳನ್ನು ಉಲ್ಲಂಘಿಸುವಷ್ಟು ತಪ್ಪಾಗಿಲ್ಲ ಸರ್. ತಪ್ಪು ಮಾಡಿಲ್ಲ ಸರ್. ಎಸ್, ಅಫಿಡವಿಟ್ ಹಾಕಿ ಒಂದು ಡಿಫ್ರೀಸ್ ನಾಳೆ ಮಧ್ಯಾಹ್ನದೊಳಗೆ ಡಿಫ್ರೀಸ್ ಆಗಿರ್ಬೇಕು. ಆಗ್ಲಿ ಸರ್, ಆಗ್ಲಿ ಸರ್, ಎಸ್, ಆಗಿ ಅಡಿಷನಲ್ SPP ಕಮ್ಯುನಿಕೇಟ್ ಮಾಡಬೇಕು. ಆಗ್ಲಿ ಸರ್. ಏನು ಡಿಫ್ರೀಸ್ ಮಾಡಿದ್ದೀನಿ ಅಂತ. ಹೌದು ಸರ್. Then your affidavit should be here that you have not received the orders and not communicated the orders. ಹೌದು ಸರ್. Then we will see what is to be done. ಹೌದು ಸರ್. ಗೊತ್ತಾಯ್ತಾ? Yes. Don't disobey the orders of the court. If I unleash the coercive arm of law, your service record will go then. Yes.